ಅವರಿಗೆ, ರಾಜಮಾತಾ ಇಲ್ಲಾಬಾಯಿ ಹೋಳ್ಕರ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಗೋ ಮಾತಾ ಕಿ ಜೈ ಶ್ರೀರಾಮ್. ಮಂಡ್ಯದ ಎಲ್ಲರೂ ಶಾಂತಿ ರೀ, ನೀವು ಎಷ್ಟು ಶಾಂತಿ ಮುಂದೆ ಬರ್ತದೆ ನನಗೆ. ಮಂಡ್ಯ ಜಿಲ್ಲೆ ಈ ಕರ್ನಾಟಕದಲ್ಲಿ ಗಂಡು ಮೆಟ್ಟಿನ ಮಂಡ್ಯ ಜಿಲ್ಲೆ, ಗಂಡು ಮೆಟ್ಟಿನ ಮಸೂರ್ ಕ್ಷೇತ್ರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತ ಎಲ್ಲ ಹಿಂದೂ ಅಭಿಮಾನಿಗಳಲ್ಲಿ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ವೇಳೆ ಇವತ್ತೆಲ್ಲ ನೀವು ಸೇರಿದ್ದು ಯಾವುದೋ ಒಬ್ಬ ವ್ಯಕ್ತಿ ಸಲುವಾಗಿ ಅಲ್ಲ, ಸನಾತನ ಹಿಂದೂ ಧರ್ಮಕ್ಕಾಗಿ ನೀವೆಲ್ಲ ಸೇರಿದ್ದೀರಿ. ನಾವೆಲ್ಲ ಒಂದು, ನಾವೆಲ್ಲ ಒಂದು. ಇನ್ನು ಮ್ಯಾಗ ನಾವು ಜಾತಿ ನೋಡಿ ಓಟ್ ಹಾಕಬಾರದು. ಯಾರು ಈ ರಾಜ್ಯದಲ್ಲಿ ಎಲ್ಲ ಜನಾಂಗದ ಜನರಿಗೆ ಸೇವೆ ಮಾಡಬೇಕು, ರಾಜ್ಯವನ್ನ ಲೂಟಿ ಮಾಡಬಾರ್ದು, ಕುಟುಂಬವನ್ನ ತುಂಬ್ಕೋಬಾರ್ದು ಅಂತ ರಾಜಕಾರಣಿಯನ್ನ ಇವತ್ತು ಆಯ್ಕೆ ಮಾಡ್ಕೊಂತ ಕಾಲ. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲ, ಇದು ಔರಂಗಜೇಬನ ಸರ್ಕಾರ ಆಗಿದೆ. ಸಾಧನೆಗೆ ಮೀಸಲಾತಿ, ಮುಸಲ್ಮಾನರಿಗೆ ಮೀಸಲಾತಿ, ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್, ನಾವೆಲ್ಲ ಕೊಟ್ಟಂತ ದುಡ್ಡು ಒಕ್ಕ ಬೋರ್ಡಿಗೆ. ಇಂಥ ಭ್ರಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕದಲ್ಲಿ ಬೇಕಾ? ಸಾಕುರೆಲ್ಲ ನಾಟಕ ಗೊತ್ತಾಗಿದೆ. ಎಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ. ವಿಧಾನಸಭೆಯಲ್ಲಿ ಮಾತಾಡೋದೇ ಬೇರೆ, ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋಗುವುದೇ ಬೇರೆ, ಡಿ.ಕೆ. ಶಿವಕುಮಾರ್ ಮನೆಗೆ ಇರುವುದೇ ಬೇರೆ. ಆದ್ರೆ ಇಡೀ ಕರ್ನಾಟಕ ಜನರನ್ನ ಮೋಸ ಮಾಡ್ಕೊತ ಬಂದಿದ್ದಾರೆ. ಬಂದ ಬಳೆ ಈಗ ಕಾಲ ಬದಲಾವಣೆ ಆಗಿದೆ. ನಿನ್ನೆ ನೇಪಾಳದಲ್ಲಿ ಹೆಂಗಾಗಿತ್ತಲ್ಲ, ಹಿಂದೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಹಿಂದೂ ವಿರೋಧಿ ಬರೀ ಸಾಮರ ಸರ್ಕಾರ ನಡೆಸಿದ್ರೆ, ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಎಷ್ಟು ತಗೊಂಡು ಕಳಿಸ್ತಾ ಇದ್ದೀನಿ. ಇನ್ನು 3 ತಿಂಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ತೊಗಲು ಹಿಂದೂ ಪರವಾಗಿರುವಂತ ಒಂದು ಸರ್ಕಾರ ಬರಬೇಕಾದ ಅನಿವಾರ್ಯತೆ ನೀವೇ ತಗೊಂಡು ಬರ್ಲಾಗತ್ತೀವಿ. ಯಾಕಂದ್ರೆ ನೋಡಿ, ಇವತ್ತು ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲೆಯಲ್ಲಿ ಅಂತ ದೊಡ್ಡ ಮಸೂದಿ ಇದ್ರು ಅದ್ರ ಮುಂದೆ ಆಯ್ದು ಹೋಗುವಂತ ಅಧಿಕಾರ ನಮಗಿದೆ. ಮಕ್ಕಳು ಪಾಕಿಸ್ತಾನ ಕೊಟ್ಟು ಬಿಟ್ಟು ಹೋಗಿ ಮಕ್ಕಳ ಅಲ್ಲಿ ನೋಡಿ, ಇವರ ಮಸೂದಿ ಮುಂದೆ ಬಾರಿಸಬಾರ್ದತ್ತೆ. ಯಾರ ಪಾಪ ನಮ್ಮ ದಲಿತರು ಅವರ ಅಂತ್ಯಕ್ರಿಯೆಗೆ ಹೋಗುವಾಗ ತಮಟೆ ಬಾರಿಸಬಾರ್ದತ್ತೆ. ಇವ್ರು ಕಟ್ಟಿದಂತ ಮಸೂದಿನೇ ಇಲ್ಲಿಗಲ್ಲಿದೆ. ಇನ್ನು ಮುಂದೆ ಈ ಕರ್ನಾಟಕದಲ್ಲಿ ಇದು ನಡೆಯುವುದಿಲ್ಲ. ನೀವೆಲ್ಲ ಆಶೀರ್ವಾದ ನನಗೆ ಮಾಡಿದ್ರಂದ್ರೆ ಕರ್ನಾಟಕದಲ್ಲಿ ಮಸೂದಿ ಕಟ್ಟಾರಲ್ಲ, ನಮ್ಮ ಗಣಪತಿ ಅಥವಾ ನಮ್ಮ ಹಿಂದೂ ಕಾರ್ಯಕ್ರಮ ಹಾಯ್ದು ಹೋಗ್ಬಾರಂದ್ರೆ ಎಷ್ಟು ಇಲ್ಲಿಗಲ್ ಮಸೂದಿ ಕರ್ನಾಟಕ ಕಟ್ಟಾರ ಎಲ್ಲಾನು ನಾನು ಬಂದ ತೋರ್ಜರಕ್ಕೆ ಸಾಥ್ ಮಾಡ್ತೀನಿ. ಕರ್ನಾಟಕ ಬೇಕಾಗಿದೆ ನೋಡಿ. ಅವರು ಕಲ್ವನ್ನಾರ ಯಾರು? ನಮ್ಮ ಪೊಲೀಸರು ನಮ್ಮ ಜನರನ್ನ 20 ಮಂದಿ ಹಿಡಿತಾರೆ.
ತಪ್ಪು ಮಾಡಿದ್ರು ಹಿಡಿಬೇಕು, ತಪ್ಪು ಮಾಡಾರ್ದಂತ ಹಿಂದೂಗಳು ಹಿಡಿಬೇಕು. ಆ ನನ್ನ ಮಕ್ಕಳು ಮಸೂತಿನ ಕೈ ಹಿಡಿತಾರೆ. ನಾ ಪೊಲೀಸರಿಗೆ ಹೇಳಕ್ ಬರ್ತಾ ಇದ್ದೀನಿ ಕಿವಿ ಮಾತು, ನಾವು ಪೊಲೀಸರು ವಿರುದ್ಧ ಅಲ್ಲ, ನಾವು ಭಾರತದ ಸಂವಿಧಾನ ವಿರುದ್ಧ ಅಲ್ಲ. ಈ ಸರ್ಕಾರ ಬಹಳ ದಿವಸ ಹೋಗುವುದಿಲ್ಲ. ನಾವು ಅಧಿಕಾರಕ್ಕೆ ಇಲ್ಲಿ ಬರ್ತೀವಿ. ನಿಮ್ಮನ್ನು ಪೊಲೀಸರನ್ನ ಅವರು ರಕ್ಷಣೆ ಮಾಡಲಿಲ್ಲ. ಮಾನ್ಯ RCB ಒಳಗೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರು, 3 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು. ಹೆಂಗ ಮುಸಲ್ಮಾನರು ಮೊದಲು ತಮ್ಮ ಧರ್ಮ ಶ್ರೇಷ್ಠತಾರಲ್ಲ, ನಾ ಪೊಲೀಸರಿಗೆ ಹೇಳ್ತಾನೆ, ನಿಮಗೂ ನಿಮ್ಮ ಧರ್ಮ ಹಿಂದೂ ಧರ್ಮನೇ ಶ್ರೇಷ್ಠ. ನ್ಯಾಯಯುತವಾಗಿ ನೀವು ನಮ್ಮ ಜನರಿಗೆ ಲಾಠಿ ಚಾರ್ಜ್ ಮಾಡೋದು, ಹೊಡಿದು ಮಾಡ್ತಕ್ಕದ್ದಲ್ಲ. ನಮ್ಮರೇನು ತಪ್ಪು ಮಾಡಲ್ಲ. ನಮ್ಮ ಸರ್ಕಾರ ಬಂತಂದ್ರೆ ಯಾವ ಮುಖ್ಯ ರಸ್ತೆಯಲ್ಲಿ ಮಸೂತಿ ಅನಧಿಕೃತ ಕಟ್ಟಾರೆ ಒತ್ತಾಟ ಹಿಡಿದು ಸ್ಟಾಪ್ ಮಾಡ್ತೀವಿ. ಈ ದೇಶನಾಗ ಇರ್ಬೇಕಾದ್ರ ನಮ್ಮ ಜೊತೆಗೆ ಚಂದಾಗಿ ಇರುವುದ್ರ ಇರಿ. ಆ ಗಾಂಧಿ ನೆಹರು ನಮ್ಗಂತೂ ಪಾಕಿಸ್ತಾನ ಮಾಡ್ಬೇಕಲ್ಲ. ಈಗಿಲ್ಲ ಮುಸ್ಲಿಮರ ಪವಿತ್ರ ಹಬ್ಬ. ಈ ದೇಶದಾಗ ಒಂದು ಕಡೆ ಮಸೂತಿನ ಕಲ್ಲು ಯಾರಾದ್ರೂ ಹೋಗಿದ್ರೆ ನಿಮ್ಮ ಹಂಗಾದ್ರ ತಾಯಿಗಣ್ಣ ನನ್ನ ಮಕ್ಕಳ ನಮ್ಮ ಗಣಪತಿ ಈ ಮುಸಲ್ಮಾನರು ಏನದಾರ ಈ ಜಗತ್ತಾಗ ಯಾವ ದೇಶನಾಗ ಶಾಂತಿ ಅದಾರ? ಎಲ್ಲಿಲ್ಲ, ಅಮೆರಿಕಾದಾಗಿಲ್ಲ, ಇಂಗ್ಲೆಂಡ್ದಾಗಿಲ್ಲ, ಇಟ್ಲಿಯೊಳಗಿಲ್ಲ, ಪಾಕಿಸ್ತಾನದಾಗ ಅವರೇ ಅದಾರೆಲ್ಲ ಮುಸ್ಲಿಮ್ರೆ. ಅವರವರೇ ಭಾವ ಹಾಕ್ತಾರೆ ಮಕ್ಕಳು. ಅದೇ ಪಾಕಿಸ್ತಾನದಾಗ RSS ಇಲ್ಲ, ಬಜರಂಗ ದಳ ಇಲ್ಲ, BHP ಇಲ್ಲ, ವಿಶ್ವ ಹಿಂದೂ ಪರಿಷತ್ ಇಲ್ಲ. ಅವ್ರ ಮಸೂತಿನಾಗ ಇವ್ರು ಬಾಂಬ್ ಹಾಕ್ತಾರ, ಇವ್ರ ಮಸೂತಿನಾಗ ಅವ್ರು ಬಾಂಬ್ ಹಾಕ್ತಾರೆ. ಜಗತ್ತಾಗ ಎಲ್ಲರೂ ಶಾಂತ ರೀತಿಯಿಂದಿಲ್ಲ. ಇವತ್ತ ದಕ್ಷಿಣ ಕರ್ನಾಟಕ ಮಂಡ್ಯ ಅಂತ ಒಂದು ಜಿಲ್ಲೆಯಲ್ಲಿ ಮಥುರ್ ಅಂತ ಊರಲ್ಲಿ ಹಿಂದೂ ಪರವಾಗಿ ಇವತ್ತು ಧ್ವನಿ ಎತ್ತಿದೆ. ನಾವು ವಿನಂತಿ ಮಾಡ್ಕೊಳ್ತೀನಿ ಸಮಸ್ತ ಕರ್ನಾಟಕದ ಹಿಂದೂ ಬಾಂಧವರಿಗೆ, ಈ ಭ್ರಷ್ಟ ಅಡ್ಜಸ್ಟ್ಮೆಂಟ್ ಸರ್ಕಾರಗಳು ನಮ್ಗೆ ಬೇಕಾಗಿಲ್ಲ. ಇವರು ಮಕ್ಕಳು ಮೊಮ್ಮಕ್ಕಳು ಇವರು ಯಾರು ಉದ್ದಾರ ಮಾಡಲ್ಲ, ಇವರು ತಾನೇ ಉದ್ದಾರ ಮಾಡ್ಬೋದು. ದಲಿತ ಲೀಡರ್ಗಳು ತಮ್ಮ ಉದ್ದಾರ, ಲಿಂಗಾಯತ ಲೀಡರ್ಗಳು ತಮ್ಮ ಉದ್ದಾರ, ಒಕ್ಕಲಿಗ ಲೀಡರ್ ತಮ್ಮ ಉದ್ದಾರ, ಹಿಂದುಳಿದ ವರ್ಗದವ್ರು ತಮ್ಮ ಉದ್ದಾರ. ಬಾಯಿ ತೆಗೆದ್ರೆ ನಾನು ಮುಸಲ್ಮಾನನಾಗ್ತೇನೆ ಮಗನ ಇದೇ ಆಗೋ ಮಗನ ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಮುಂದಿನ ಜನ್ಮ ಏನಾದ್ರೂ ಇದ್ರೆ ಮುಸಲ್ಮಾನನಾಗ್ತೀನಿ. ನೋಡಿ ಎಂತ ಶ್ರೇಷ್ಠ ಮತ ನಾವು ಕಡೆ ಸಿದ್ದರಾಮಯ್ಯರ ಜನಾಂಗಕ್ಕೆ ಹಾಲು ಮತ ಕರೀತಾರೆ. ಯಾಕೆ ಹಾಲು ಮತ ಕರೀತಾರಂದ್ರೆ ಸ್ವಚ್ಛವಾದಂತ ಸ್ವಚ್ಛ ಮನಸ್ಸಿನ ಒಂದು ಸಮುದಾಯಕ್ಕೆ ಅಂತ ಸಮಾಜದಾಗ ಹುಟ್ಟಿದಂತ ಸಿದ್ದರಾಮಯ್ಯ ನಾ ಸಾವಿರ ಗಡ್ಡೆ ಬಿಡ್ತೀನಿ ಅಂತ. ನಮ್ಮ ಹಿಂದೂಗಳ ತೋಟ ರೇಷ್ಮೆ ಪಟಕ ಅಂತ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಅದನ್ನ ಹಾಕ್ಲಿಕ್ಕೆ ಬಂದ್ರೆ ಕಿತ್ತು ನಿಂತಾರೆ, ಕುಂಕುಮ ಹಾಕ್ಲಿಕ್ಕೆ ಬಂದ್ರೆ ಗಾಡಿ ಗಟ್ಟಾಗ್ತಾರೆ. ಆದ್ರೆ ಸಾವಿರ ಕತ್ತಿ ಬರ್ತಾರೆ. ಸಿದ್ದರಾಮಯ್ಯ ಈ ನಿಜವಾಗಿ ಜಾತ್ಯಾತೀತವಾಗಿ ನಿಂತಿದ್ರೆ ಮುಸಲ್ಮಾನರ ತಪ್ಪಿಗೆ ಜೋರ ಹಾಕಿರಲ್ಲ, ಹಿಂದೂಗಳ ಕುಂಕುಮ ಬೇಕಾಗಿ ಸುತ್ತುವರಿತೀವಿ. ಯಾಕೆ ನಿಮಗೆ ಹಿಂದೂಗಳ ಕುಂಕುಮ ಮೇಲೆ ಸಿಟ್ಟು? ಅಷ್ಟೇ ಅಲ್ಲ, ಬಂಧುಗಳೇ, ಇವತ್ತು ಅಸೆಂಬ್ಲಿ ಮಾತಾಡಿದ್ನಲ್ಲ ಮೊನ್ನೆ, ನಮ್ಮ ಹಬ್ಬಕ್ಕೆ ಟೀಕೆ ಹತ್ತಿದ್ರೆ ಬ್ಯಾನ್ ಆಗ್ತದೆ.
ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಆ ನಿಮ್ಮ ನಮಾಜ ನಿಮ್ಗೆ ಅಷ್ಟೇ ಕೇಳಿಸ್ಬೇಕು, ಹಿಂದೂಗಳು ಕೇಳಿಸಬಾರ್ದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಹೊಗಳ್ತಾರ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ನಿಮ್ ತಾಕತ್ತೈತೆ ಗೃಹ ಮಂತ್ರಿಗಳೇ, ನಾಳೆ ಅನಧಿಕೃತ ಮಸೂದಿಗಳ ಮೇಲೆ ಮಾಹಿತಿ ತಿಳ್ಕೊಳ್ಳೋ ತಾಕತ್ ನಿಮ್ಗೆ ಐತಾ? ನೀವು ಬರೇ ಮುಸ್ಲಿಮರ ಏಜೆಂಟ್ರ ಕೆಲಸ ಮಾಡಕತ್ತೀರಿ. ಹಿಂದೂಗಳು ಹೋಗ್ತು ಬಿಡ್ತನಾಗ ಮುಸಲ್ಮಾನರು ಹೋಗ್ಬಿಟ್ರೆ ಅಷ್ಟೇ ಹಾಕಿ ಬರ್ತೀರಿ. ಯಾಕಂದ್ರೆ ಮುಸ್ಲಿಮರ ಓಟ್ ಮ್ಯಾಗನೆ ಈ ಸರ್ಕಾರ ಒಂದು 4,1,30,000 ಅದಾರ. ನಮ್ಮ ಹಿಂದೂಗಳು 1,60,000 ಅದ. ಮೊನ್ನೆ ಸಿದ್ದರಾಮಯ್ಯ ಇದರಲ್ಲಿ ವಿಧಾನಸಭೆಯಲ್ಲಿ ಕೇಳಿದ್ರೆ ಮಿಸ್ಟರ್ ಎತ್ತ ನಿಮಗೆ ಟೈಪಿ ಹಾಕಿದ್ರೆ ಓಟ್ ಬೇಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.